ಸ್ವಲ್ಪ ಕಷ್ಟ ಆಗಿರುತ್ತಲ್ಲ, ಇದು ಈಸಿ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಇದು ಕಟಿಂಗ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಆಲ್ರೆಡಿ. ಇಲ್ಲಿ ಬಫ್ ಸ್ಲೀವ್ಸನ್ನ ಹೊಲಿಬೇಕಾರೆ ಇಲ್ಲಿಂದ ಫ್ರಿಲ್ಲು ಶುರುವಾಗಬೇಕು ಫ್ರೆಂಡ್. ಫಸ್ಟು ನಾವು ಫ್ರಿಲ್ನ ಕೊಟ್ಕೋಬೇಕಾಗುತ್ತೆ. ಈ ರೀತಿ ನಾವು ಫ್ರಿಲ್ಲನ್ನು ಒಂದೇ ಸಮವಾಗಿ ಒಂದೇ ಇದರಲ್ಲಿ ನಾವು ಕೊಡಬೇಕು. ಫ್ರೆಂಡ್, ಈ ಥರ ನಾವು ಇದನ್ನು ಇದು ಮಾಡ್ಕೊಂಡು ಮತ್ತು ಇದರ ಅಪೋಸಿಟೇ ನಾವು ಇದನ್ನು ಫ್ರಿಲ್ ಕೊಡಬೇಕಾಗುತ್ತೆ ಫ್ರೆಂಡ್. ಇದನ್ನು ನಾವು ಗಮನ ಇಟ್ಟು ನೀವು ನೋಡ್ಕೊಳ್ರಿ. ಒಂದೇ ಸಮ ಇರಬೇಕು ಫ್ರೆಂಡ್. ನರಿಗೆಗಳು ನಾವು ಕೊಡುವಾಗ ಒಂದೇ ಸಮ ಇರಬೇಕು, ವೇರಿಯೇಷನ್ ಇರಬಾರ್ದು, ನೀಟಾಗಿ ಸಮವಾಗಿ ಬರಬೇಕು. ಫ್ರೆಂಡ್, ಇದು ಕೆಳಗಡೆನೂ ನಾನು ಫ್ರಿಲ್ ಕೊಟ್ಕೊಂಡಿದ್ದೀನಿ ಫ್ರೆಂಡ್. ಇದು ನಾನು ಬಫ್ ಸ್ಲೀವ್ಸಲ್ಲೇ ಫೋಲ್ಡಿಂಗ್ ಬಫ್ ಸ್ಲೀವ್ಸನ್ನು ಹೊಲಿತಾ ಇದ್ದೀನಿ ಫ್ರೆಂಡ್. ಇದನ್ನು ಇದರಲ್ಲಿ ನಾನು 1.5 ಇಂಚಷ್ಟು ಬಟ್ಟೆನ ನಾವು ಕಟ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್, ಇದು ಇಲ್ಲಿಂದ 1/2 ಇಂಚಿಗೆ ನಮಗೆ ಹೊಲಿಗೆ ಬರಬೇಕು. ಅರ್ಧ ಇಂಚಿಗೆ ನಮಗೆ ಹೊಲಿಗೆ ಬರಬೇಕು, ಒಂದೇ ಸಮವಾಗಿರಬೇಕು. ಫ್ರೆಂಡ್, ಇಲ್ಲಿ ಫಸ್ಟು ನಾವು ನಗೆ ಕೊಟ್ಕೊಂಡಿರೋದ್ರಿಂದ ನಮಗೆ ತುಂಬ ಸಹಾಯ ಆಗುತ್ತೆ. ಇದು ನಾವು ಬಟ್ಟೆ ಕೊಡೋಕ್ಕಾಗಲ್ಲ, ತುಂಬ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಫಸ್ಟೇ ನಗೆನ ಕೊಟ್ಬಿಟ್ಟಿದ್ದೀನಿ ಫ್ರೆಂಡ್. ಇದು ಫ್ರೆಂಡ್, ಈಗಿದೆಯಲ್ಲ, ಇದನ್ನು ನಾವಿವಾಗ ಈ ರೀತಿ ಫ್ರೆಂಡ್ ಇದನ್ನು ನಾವು ಈ ಥರ ಫೋಲ್ಡಿಂಗ್ ಮಾಡಬೇಕಾಗುತ್ತೆ.
ಫ್ರೆಂಡ್ ಈ ಥರ ಬಂದಿರುತ್ತೆ. ಬೇಕು ಅಂದರೆ ಕೆಳಗಡೆ ಒಂದು ಸ್ಟಿಚ್ ಹಾಕೋಬೋದು ನಾವು. ಬೇಡ ನಮಗೆ ಅದು ಅವಶ್ಯಕತೆ ಇಲ್ಲ ಅಂತಂದರೆ ಹಾಕೋಣಂಗಿಲ್ಲ ಫ್ರೆಂಡ್ ಇದು. ಈಗ ನಾನು ಇದನ್ನು ಸ್ಲೀವ್ಸನ್ನು ಹಚ್ತಾ ಇದ್ದೀನಿ ಫ್ರೆಂಡ್. ಇದನ್ನು ಫಸ್ಟು ನಾನು ಯಾವಾಗಲೇ ಹಚ್ಚೋದಾದರೂ ಬಲಭಾಗದ ಸ್ಲೀವ್ಸನ್ನೇ ಹಚ್ತೀನಿ ಫ್ರೆಂಡ್ ನಾನು. ವಿಡಿಯೋದಲ್ಲಿ ಮತ್ತೆ ಫ್ರೆಂಡ್ಸ್ ಇದು ಹಚ್ತಾ ಇದ್ದೀನಿ. ಫ್ರೆಂಡ್ಸ್ ಇವಾಗ ಫಿನಿಶಿಂಗ್ ಯಾವ ಥರ ಬಂದಿದೆ ಅಂತ ತೋರಿಸ್ತಿದ್ದೀನಿ ಫ್ರೆಂಡ್. ಈ ಥರ ಫಿನಿಶಿಂಗ್ ಬರುತ್ತೆ ಫ್ರೆಂಡ್. ಇದು ಫೋಲ್ಡಿಂಗು ಫಿನಿಶಿಂಗ್ ಈ ಥರ ಇರುತ್ತೆ. ಇದನ್ನು ನೀವೇ ಮಾಡಿರಿ ಫ್ರೆಂಡ್, ಮನೇಲಿ ಟ್ರೈ ಮಾಡಿರಿ, ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್.